ಇನ್ನು ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿ CWRC ಏನು ಆದೇಶವನ್ನು ನೀಡಿದೆ. ಇದರ ವಿರುದ್ಧ ಮಂಡ್ಯದಲ್ಲಿ ಅನ್ನದಾತರ ಆಕ್ರೋಶ ತೀವ್ರಗೊಂಡಿರುವಂಥದ್ದು. ರೈತ ಸಂಘದಿಂದ CWRC ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಹೆದ್ದಾರಿಯನ್ನು ತಡೆದು ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನು ತಡೆದಿದ್ದಾರೆ. ಹೆದ್ದಾರಿಯಲ್ಲಿ ಬಸ್ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಯತ್ನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ KSRTC ಬಸ್ಸನ್ನು ತಡೆದು ಚಾಲಕನಿಗೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. CWRC ಅವೈಜ್ಞಾನಿಕವಾಗಿ ಶಿಫಾರಸು ಮಾಡಿದೆ. ತಮಿಳುನಾಡಿಗೆ ನೀರನ್ನು ಬಿಡಬಾರದು ಅಂತೇಳಿ ಅವರು ಆಗ್ರಹಿಸಿರುವಂಥದ್ದು. ರೈತರಿಗೆ ಅನ್ಯಾಯ ಆಗಬಾರ್ದು, ಈಗ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಅಂತೇಳಿ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಇಲ್ಲಿ ರಿಸರ್ವಾಯರ್ಗಳ ಪರಿಸ್ಥಿತಿ ಏನಿದೆ, ಇಲ್ಲಿ ನಿಜವಾಗಿಯೂ ಕೂಡ ಬೆಳೆಗಳ ಪರಿಸ್ಥಿತಿ ಏನಿದೆ, ಇದಕ್ಕೆ ಸಾಧ್ಯನಾ? ಬೇರೆ ಬೆಳೆನೇ ಹಾಕೋಕ್ಕಾಗಲ್ಲ ಅಂದಾಗ ರೈತರುಗಳು ಯಾವ ರೀತಿ ಬದುಕೋಕ್ಕೆ ಸಾಧ್ಯತೆ ಇದ್ದು ಯೋಚನೆ ಮಾಡಬೇಕು. ಜೊತೆಗೆ ಅಲ್ಲಿದ್ದು ಕೂಡ ಪರಿಶೀಲನೆ ಮಾಡಬೇಕು. ಅವರು ಬೆಳೆಗಳು ಯಾವ ರಕ್ಷಣೆ ಮಾಡ್ಕೊಂಡು ಅದು ಯೋಚನೆ ಮಾಡಬೇಕು. ಏನೂ ಇಲ್ಲದಂತ ಏಕಾಏಕಿ ನೀರು ಬಿಟ್ಬಿಡಿ ಅಂದರೆ ಅದು ಸಾಧ್ಯವಿಲ್ಲ. ಅದರಿಂದ ಅದಾಗದಿರೋ ಕೆಲಸ. 3.5 TM ಸೇಫ್ಟಿ ನೀರನ್ನ ಬಿಟ್ಕೊಂಡಿದ್ದೀವಿ. 4.5 TM ಸೇಫ್ಟಿ ಬಿಟ್ಕೊಂಡಿದ್ವಿ. ದಿನ 3.5 ಸಾವಿರ ಕ್ಯೂಸೆಕ್ ಸರ್. ಅದನ್ನು ಕೊಡಿ ಅಂತಂದರೆ ಅಲ್ಲಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಈಗಿರ್ತಕ್ಕಂಥ ಪರಿಸ್ಥಿತಿ ಹರಿಸೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ರಿಸರ್ವಾಯರ್ಲೂ ನೀರಿಲ್ಲ, ಬರೀ ಕುಡಿಯೋಕ್ಕಾಗಿಯೇ ಉಳಿಸ್ಕೊಂಡಿದ್ದೀವಿ ಅಂತಲೇ ಸರ್ಕಾರ ಹೇಳ್ತಾ ಇರೋದು. ಅಂಥದ್ರಲ್ಲಿ ಕುಡಿಯೋಕ್ಕೆ ಉಳಿಸ್ಕೊಬೇಕಾ ಅಥವಾ ತಮಿಳುನಾಡು ಬಿಡಬೇಕಾ ಅನ್ನೋದು ಗೊಂದಲ. ಅದರಿಂದ ಏನಾದರೂ ಹರಿಸಿದ್ರೆ ರೈತರ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಖಂಡಿತ ನಾವೆಲ್ಲ ಒಳಗಡೆ ಸತ್ರು ಚಿಂತೆ ಎಲ್ಲ ಒಳಗೆ ಮಲಗ್ತೀವಿ. ಅದಂತೂ ಸತ್ಯ. ಅದು ಯಾವುದೇ ಕಾರಣಕ್ಕೂ ನದಿಗಳಲ್ಲಿ ನೀರು ಬಿಡೋಕ್ಕೆ ಸಾಧ್ಯವೇ ಇಲ್ಲ, ಬಿಡೋಕ್ಕೆ ಅವಕಾಶನೂ ಕೊಡೋದಿಲ್ಲ. ಆ ಥರ ಇದ್ದೀವಿ ನಾವು. ಇದಿಷ್ಟು ರೈತರ ಮಾತಾಗಿರುವಂಥದ್ದು. ಒಂದು ಕಡೆ ಹೆದ್ದಾರಿಯನ್ನು ತಡೆದಿದ್ದಾರೆ. ಆ ನಿಟ್ಟಲ್ಲಿ ಭಾಳಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಭಾಳಷ್ಟು ವಾಹನಗಳು ಇದೀಗ ಹೆದ್ದಾರಿಯಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಸದ್ಯಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಅಂದರೆ ರೈತರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ನಿಟ್ಟಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದಷ್ಟು ರೈತರಿದ್ದಾಗ ನೇರವಾಗಿ ಮಾತನಾಡಿಸ್ತೀನಿ. ಕೆಂಪೇಗೌಡರೆ, ಇವತ್ತು ಈ ಪರಿಸ್ಥಿತಿ ನೀರು ಹರಿಸೋಕ್ಕೆ ಆಗೋದಿಲ್ಲ. ಈ ಆದೇಶ ಯಾವ ವಾಸ್ತವ ಸ್ಥಿತಿ ಅರಿತಾ ಇಲ್ವಾ, ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಅಂತ? ಅದೇ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಎತ್ತಿ ಈತು ಕೊಟಕ್ಕೆ ಕಟ್ಟು ಅಂತ. ಎತ್ತಿ ಈಕಿಲ್ಲ ಕೊಟಕ್ಕೆ ಕಟ್ಟು ಅಂತ. ಹಂಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪು ಅಷ್ಟೇ, ಒಂದೊಂದು ಸತಿ ನ್ಯಾಯಾಲಯದ ತೀರ್ಪುಗಳು ಅಷ್ಟೇ. ಈ ವಾಸ್ತವ ಅಂಶ ಅರಿಬೇಕು. ಈಗ ನಾವು ಹೇಳೋದು ನೀರಿದ್ದಾಗ ಯಾರಾದರೂ ನೀರು ಬಿಡಿ ಅಂತ ಕೇಳಿ ಅದು ಒಪ್ಕೊಳ್ತೀನಿ. ಈಗ ಕುಡಿಯೋದಕ್ಕೆ ನೀರು ಸಾಲ್ತಾ ಇಲ್ಲ. ಈಗ ಜಾನುವಾರುಗಳಿಗೆ ಬಿಟ್ಟಿರೋದು. ಆ ದೃಷ್ಟಿಯಿಂದ ನಾನು ಹೇಳೋದು ವಾಸ್ತವಾಂಶ ತಿಳಿದು ಹೇಳಬೇಕಾಗಿತ್ತು. ಅದು ಬಿಟ್ಬಿಟ್ಟು ಈ ರೀತಿ ಹೇಳಿದ್ರೆ ನೀರು ಕೊಟ್ಟರೆ ಯಾವ ರೀತಿ? ಇನ್ನೂ 7-8 ತಿಂಗಳು ನಾವು ನೀರಾಗಿ ಕುಡಿಯೋದಕ್ಕೆ ಉಪಯೋಗಿಸೋಕ್ಕೆ ಆಗೋದಿಲ್ಲ ಈಗಿನ ಇರೋದು ನೀರು. ಅಲ್ಲ, ಇದರಲ್ಲಿ ರಾಜ್ಯ ಸರ್ಕಾರದ ವಿಫಲನಾ? ಯಾಕೆ ವಾಸ್ತವ ಸ್ಥಿತಿಯನ್ನು ಅಲ್ಲಿ ಮಂದಟ್ಟು ಮಾಡ್ಕೊಳ್ಳೋದಕ್ಕೆ ವಿಫಲ ಆಯ್ತು? ಇಲ್ಲ, ಅವರು ವಿಫಲರು ಆಗಿರ್ಬೋದು, ಸಫಲರು ಆಗಿರ್ಬೋದು. ಆದರೆ ಆ ನಿರ್ವಹಣಾ ಮಂಡಳಿ ಇದೆಯಲ್ಲ, ಅದರ ತೀರ್ಪು ಅವೈಜ್ಞಾನಿಕ. ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಾ ತಮಿಳುನಾಡಿಗೆ ನೀರನ್ನು ಹರಿಸಿದ್ರೆ? ಈಗ ತಮಿಳುನಾಡಿಗೆ ನೀರು ಹರಿಸಿದ್ರೆ ನಾವು ತೀವ್ರತರವಾದ ಹೋರಾಟನ ಮಾಡ್ತೀವಿ. ನಾವು ಆಲೇ ವಿಭಿನ್ನವಾದ ಹೋರಾಟಗಳನ್ನ ಮಾಡಿ 40 ವರ್ಷದಿಂದಲೂ ನಾವು ನಡ್ಕೊಂಬಂದಿದ್ದೀವಿ. 46 ವರ್ಷದಿಂದಲೂ ಈಗಲೂ ನಾವು ಮಾಡ್ತೀವಿ. ಈಗ ಕುಡಿಯೋದಕ್ಕೆ ನೀರಿಲ್ಲ ಅಂಥದ್ರಲ್ಲಿ ತಮಿಳುನಾಡಿಗೆ ಈಗ ಹೋಗ್ತಾ ಇದೆ 2,500 ಹೋಗ್ತಾ ಇದೆ. ನಮಗೆ 2,000 ಕಮ್ಮಿ ಬರ್ತಾ ಇದೆ. ನಮಗೆ 1,700 1,800 ಬರ್ತಾ ಇದೆ. ಅದು ವೈಜ್ಞಾನಿಕವಾಗಿ ಆಗಿರಬೇಕಾದ್ರೆ 1,700 800 ಬರ್ತಾ ಇದೆಯಲ್ಲ, ಅದರಲ್ಲಿ ಅರ್ಧಕ್ಕೆ ಬಿಡ್ಬೋದು ಅವ್ರಿಗೆ. ಆದರೆ ಹಂಗೂ 2,500 ಹೋಗ್ತಾ ಇದೆ. ಅದು ಸಂಕಷ್ಟ ಸೂತ್ರ. ಅದನ್ನು ಕೋರ್ಟು ಮಾಡಬೇಕಾಗಿತ್ತು. ಇದು ಯಾವಾಗ ಪದೇ ಪದೇ ಗಲಾಟೆ ಆಯ್ತದೆ ಅಂದರೆ, ಹಿಂಗೆ ಮಳೆ ಬರಲಿಲ್ಲ ಅಂದಾಗ ಗಲಾಟೆ ಆಗಿ ಆಯ್ತದೆ. ಆ ಮಳೆ ಬರಲಿಲ್ಲ ಅಂದಾಗ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಒಂದು ಇದು ಅಲ್ಲಿ ಆಗಬೇಕಾಗಿತ್ತು. ಅದು ಆಗಿಲ್ಲ. ಆಮೇಲೆ ಈಗ ನಿಮಗೆ ಗೊತ್ತಿಲ್ಲ, ನಾನು ನಿಮ್ಮ ಮಾಧ್ಯಮದವ್ರು ಕೇಳ್ಕೊಳ್ಳೋದು 49.5 TMC ನಮ್ದು ಅಲ್ಲಿ ನೀರು ನಿಂತ್ಕೊಳ್ಳೋದು. ಈಗಾಗಲೇ ಪ್ರಭಾವಿಗಳು 6.5 ಚದರ ಕಿಲೋಮೀಟ್ರನ್ನ ವಿಸ್ತೀರ್ಣನ ಮಣ್ಣು ತುಂಬಿ ಅಕ್ರಮ ಮಾಡ್ಕೊಂಬಿಟ್ಟಿದ್ದಾರೆ. 2.5 TMC ನೀರು ಕಮ್ಮಿ. ಈಗ 47 TMC ಅದು ಹಿಡಿತಾ ಇರೋದು. ನಮ್ಗೆ 2.5 TMC ಎಷ್ಟು ಬೆಳಿಬೋದು ಅಂದರೆ, ಈಗ 3 TMC ನಮ್ಮ ವಿರ್ಜಾ ನಾಲೆಗೆ ಒಂದು ವರ್ಷಕ್ಕೆಲ್ಲ ಬಿಡೋದು 3 TMC. ಅಲ್ಲಿಗೆ ಒಂದು ಕಾಲುವೆಗೆ ಹೋಗೋ ನೀರೇ ಒಂದು ವರ್ಷದಲ್ಲಿ ನಿಂತೋಗೈತೆ. ಇದಾಗೈತೆ. ಫಸ್ಟು ಅದನ್ನು ಬಿಡಿಸ್ಬೇಕು. ಎಷ್ಟು 130.28 ಚದರ ಕಿಲೋಮೀಟ್ರಲ್ಲಿ ನೀರು ನಿಂತ್ಕೊಳ್ತಿತ್ತೋ ಅದನ್ನು ಮಾಡಬೇಕು. ಪ್ರಭಾವಿಗಳೇ ಮಾಡಿರೋರು.
ಆದರೆ ನಾವು ಮುಂದೆ ಇದನ್ನು ಹೋಗಿ ಅದೆಲ್ಲ ನೀವು ನಮಗೆ ಸಹಕರಿಸ್ಬೇಕು. ಹೋಗಿ ಯಾರ್ಯಾರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.